ಇವರಿದಾರ ಇವ್ರು ಎಲ್ಲಿ ಬಾ ಮಗನೇ ಕರ್ಗ ಬಿಡ್ತೀಯ ಯಾರೋ ಹುಡುಗಿಯರಿಗೆ ಇಲ್ಲೇನು ಅವರಿದಾರ ಇವರಿದಾರ ಪವಾಡ ಪುರುಷ ಇದ್ದಾರ ಅನ್ನೋ ಬಿಟ್ಟು ನಿಮ್ಮ ಮನಸ್ಸನ್ನೇ ದೊಡ್ಡ ಪವಾಡ, ನಿಮ್ ನಂಬಿಕೆನೇ ದೊಡ್ಡ ಪವಾಡ. ಅಂದಾದ್ರೆ ಗಂಡು ಮಕ್ಕಳು ಸಾಷ್ಟಾಂಗ ನಮಸ್ಕಾರ ಮಾಡಿ, ಹೆಣ್ಮಕ್ಳು ಮಂಡಿ ಕೊಟ್ಟು ನಮಸ್ಕಾರ ಮಾಡಿ ಮನೆಯಲ್ಲಿ ಬಿಟ್ಟು ಬನ್ನಿ. ನಾನು ನನ್ನದು ನನ್ನಿಂದಲೇ ಅಹಂಕಾರನ, ಅದು ನಿಮ್ಮ ಅಪ್ಪ ಅಮ್ಮ ಕೇಳ್ತಾರೆ, ಬೇರೆ ಕೇಳೋದಿಲ್ಲ. ಮತ್ತು ತಗೊಂಬಂದಿದ್ರೆ ಆ ಚಪ್ಪಲಿ ಬಿಡಿಗೆ ಹಾಕಿ ಬಿಟ್ಟು ಬನ್ನಿ ಅದನ್ನ. ಆ ಮೂರನೇ ಹೋಗ್ಬೇಕಾದ್ರೆ ತಗೊಂಡೋಗ್ರಿ ನಿಮ್ಮ ಅಪ್ಪ ಅಮ್ಮ ಕೊಡಿ. ನೀನು ಅಲ್ಲೋ ಗಲಾಟೆ ಇಲ್ಲೋ ಗಲಾಟೆ, ನೀನು ಮರ್ಡರ್ ಮಾಡ್ತೀನಿ ಈಗ ನಿನ್ನ, ನಿಂದೆ ಕಿರಿಕಿಲ್ಲಲ್ಲ. ಜಾನ್ಕ್ ಹೋಗು, ತಲೆ ಕಷ್ಟಬೇಡ. ನೋಡು, ಟೈಮ್ ಬಂದ್ರೆ ಒಂದ್ ನಿಮಿಷನ ಕಾಯಲ್ಲ ಹೋಗ್ಬಿಡ್ಬೇಕು ಆಗುತ್ತೆ. ಈ ಸ್ಯಾರಿಗೆ ಕಮ್ಮಿ 405 ರೂಪಾಯಿ ಇಸ್ಕೊಂಡಿರ್ತಾರೆ. ಇದು ಉಡಕ್ಕೂ ಬರಲ್ಲ, ಹಾಕಕ್ಕೂ ಬರೋದಿಲ್ಲ. ಈಗ ತಂಗಿ ಗೊತ್ತಿಲ್ಲ, ಇದು ನೋಡಿ ಈ ತರ ಬದಲು ಮಾಮೂಲಿ ಹೆಣ್ಮಕ್ಳು ಉಡಕ್ಕೆ 100 ರೂಪಾಯಿ ಚೆನ್ನಾಗಿದೆ. 100 ರೂಪಾಯಿ ದಾಲಿ ತನ್ನಿ ಅದನ್ನ, ಇದು ತಂಗಿ ಪನ್ನ ಉಡಕ್ ಬರೋದು ತಂಗಿ. ಇದು ಕೊಟ್ಟು ಇವತ್ತು ಅರ್ಥ ಮಾಡ್ಕೆ ಮಗಳ. ಇದು ತರ ಬದಲು ನಂಗೆ 10 ರೂಪಾಯಿ ಹಾಕಿ, ಬೇಕಿದ್ ನಿಮ್ಮ ಮನೆ ಮಕ್ಕಳು ಉಪಯೋಗಿಸ್ಕೊಳ್ಳಿ. ಬೆಳ್ಳಿ ಛತ್ರಿ, ಬೆಳ್ಳಿ ಗಂಟೆ, ಬೆಳ್ಳಿ ಕಣ್ಣುಗಳು ನಾನೇ ಫ್ರೀ ಆಗಿ ಕೊಡ್ತೀನಿ. 80% 90% ತಗಡಿರುತ್ತೆ, 10% ಬೆಳ್ಳಿ ನೀರು ಬಿಟ್ಟು ಕೊಟ್ಟಿರ್ತಾರೆ. ಅಳತೆಗೂ ಬರಲ್ಲ, ಅದು ಮಾಡ್ಸಕ್ಕೂ ಬರೋದಿಲ್ಲ. ನಮ್ಮ ಮನೆಯೊಳಗೆ ಬೇಕಾದ್ರೆ ಬಿದ್ದಿದೆ, ಯಾವ್ದಾರ ಬೇಕಾದ್ರೆ ಬೆಳ್ಳಿ ಕಣ್ಣೆ ಕೊಡ್ತೀನಿ ಫ್ರೀ. ಅದು 1000 ರೂಪಾಯಿ ಕೊಡೋ ಬದಲು ನಂಗೆ 100 ರೂಪಾಯಿ ಹಾಕಿ, 10 ರೂಪಾಯಿ ಹಾಕಿ, 1 ರೂಪಾಯಿ ಹಾಕಿ, ಮಿಕ್ಕಿದ್ ನಿಮ್ಮ ಮಕ್ಕಳಿಗೋ ನಿಮ್ಮ ಅಪ್ಪ ಅಮ್ಮಗೆ ಉಪಯೋಗಿಸ್ಕೊಳ್ಳಿ. ಇದು ನನ್ನ ತಂಗಿ ತಂದೆ ಹೇಳಿ ಸ್ಯಾರೆ ನಂಗೆ ಅಣ್ಣನ ಮನೆ ಅಂತ. ಇದು ಕೊಡಕ್ ಬರೋದಿಲ್ಲ. ಉದಾಹರಣೆ ನೋಡಿತಾರೆ ಸೀರೆ, ಇದನ್ನ ಪದೇ ಹೇಳ್ತಾ ಇರ್ತೀನಿ ನಾನು. ಅದು ಚೆನ್ನಾಗಿದೆ ಮಗನೇ, ಯಾರಿಗಾರ ಕೊಡ್ಬೋದು. ಇದು ಯಾರಿಗಾರ ಕೊಟ್ರೆ ಅದು ಉಡಕ್ ಬರಲ್ಲ ತಂಗಿ. ಬೈ ಚಾನ್ಸ್ ಕೊಟ್ಟಿದ್ರೆ ಮನೆಗೂ ಬೈಕೋತಾರೆ. ಅರ್ಥ ಬೈ ಚಾನ್ಸ್ ಕೊಟ್ರೆ ಮನೆಗೂ ಬೈಕೊಂತಾರೆ. ಈಗ ಲೈಟೆಸ್ಟ್ ಜನ ಇದ್ರೆ ಅಮ್ಮ ಲೈಟೆಸ್ಟ್ ಜನ ಉಡಲ್ಲ. ಈಗ ಅವ್ರಿಗೆ ಮಿಂಚಿದೆ ಬೇಕು ಅಂತಾರೆ ಜನ. ಹಂಗಾಗಿ ಈ ತರ ಸೀರೆ ತರ ಬದಲು ಬರಕ್ಕೆ ಬನ್ನಿಯಪ್ಪ. ಬೆಳ್ಳಿ ಛತ್ರಿ, ಬೆಳ್ಳಿ ಗಂಟೆ, ರೆಡಿಮೇಡ್ ತರ ಬದಲು ನೀವು ನನಗೆ ಎಷ್ಟಾಗುತ್ತೆ ಅಷ್ಟು ಕಣಕ್ಕೆ ಡಬ್ಬಿ ಹಾಕಿ ಮೆಕ್ಕಿದ್ ನಿಮ್ಮ ಮನೆ ಉಪಯೋಗಿಸ್ಕೊಳ್ಳಿ. ತಂಗಿ ಇದು ಬುದ್ಧಿ ಹೇಳಿದ್ದೀನಿ, ಇದು ಆತ ತರೋ ಮಗಳೇ. 100 ರೂಪಾಯಿ ದಾಲಿ ನಾರ್ಮಲ್ ತಮ್ಮಕ್ಕಲ್ಲ ಅಲ್ವ? ಕರೆಕ್ಟಾ? ಅದಕ್ಕೋಸ್ಕರ ಬಂತು, ಇವತ್ತು ಬಂದಿದೆ. ಮಗಳಲ್ಲಿ ಮಗಳು ದಾವಣಗೆರೆಗೆ ಕೋಚಿಂಗ್ ಹೋಗಿದ್ದಾಳೆ. ಅಮಾವಾಸ್ಯೆ ಕರ್ಕೊಂಡ್ ಬಂದಿದ್ವಿ. ನೀವು ಬಂದು ದರ್ಶನ ಮಾಡ್ಕೊಂಡು ಹೋದ್ರ ತಂಗಿ ಸಾಕು. ಯಾವಾಗ ಹೆಲ್ತ್ ಅಪ್ಸೆಟ್ ಆಗ್ತಿದ್ಲು. ಇಲ್ಲಿ ಬಂದ್ಮೇಲೆ ಚೆನ್ನಾಗಿ ಎಕ್ಸಾಮ್ ಬರ್ದಿದ್ದಾಳೆ, ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದಾಳೆ, ನೀಟ್ ಮಾಡ್ತಾಳೆ. ಅದ್ರಲ್ಲೂ ತಾಯಿ ಮೈಗೆ ಅಂತರ ಆಗಿದ್ದೀಪ, ಸೇರ್ತಾಗಿದ್ದೀರಪ್ಪ ತಲೆ ಮೇಲೆ. ನಿಮ್ಮ ಮಗಳು ಚೆನ್ನಾಗಲಿ ಕಂದ. ನನ್ನ ಮಗಳು ಪಾಸ್ ಹಾಕೊಂಡ್ರು, ಸ್ಪೀಡ್ ಕೊಡ್ತೀನಿ ಕ್ಲಾಸ್ ಹಾಕ್ರ. ದೇಶಕ ಯಾರು ಬಂದ್ರು ನಿಮ್ಮಂತರ ಬಂದ್ರೆ ಯಾರು ಕ್ಲಾಸ್ ಹೊಡೆಯಲ್ಲ. ನೀವು ಇನ್ನೊಂದ್ಸರಿ ಬಂದಾಗ ಬಿಗ್ ಬಾಸ್ ಹೋಗಿ ಬಂದಿನಿ. ಈಗ ಬರೀ ಸಹ ನಿಂತಾಳೆ, ಈ ಟಮಟ ಅಂದೇ ಇಲ್ಲ. ಒಟ್ಟು ಅಂದಿಲ್ಲಲ್ವಾ? ತಂಗಿ ಅವಳು ಇದು ಅನ್ನ ಮನೆ ಗ್ರೂಪ್ ಸಿಕ್ಕ ಕಾಣಿಕೆ ತಂಗೆ. ಇರೋ ಒಂದು ಗೂಡ್ ಕರ್ಕೊಳ್ಳಿ, ಮಕ್ಕಳಿಗೆ ಒಳ್ಳೆ ವಿದ್ಯೆ ಕಲಿಸಿ, ಸಾಲ ಮಾಡಿ ಗಂಗೆ ಅಂತಿಗೂ ಜಗಳ ಮಾಡಿ. ಸಾಕು, ಸಣ್ಣ ಮನೆ ಸಾಕಂದ, ಸಣ್ಣ ಮನೆ ಸಾಕು. ಹೊರ ತುಂಬ ಅನ್ನ ಸಿಕ್ಕಂದ. ಸಣ್ಣ ಮನೆ ದೊಡ್ಡ ಮನೆ ಇಂಪಾರ್ಟೆಂಟ್ ಅಲ್ಲಮ್ಮ. ಅಂತರಾಕಿ ಬರೋಗಮ್ಮ, ಒಂದ ಬರೋಗ ಒಂದ ಹೇಳ್ತಾಳ ಮೈಕಲ್ಲಿ. ನೀರು ಬಂತಪ್ಪ, ಚೆನ್ನಾಗಿದೆಯಾ? ಯಾವ ಊರಪ್ಪ? ಇವತ್ತು ಏನು ಬೆಳಗಿಂದ ಖುಷಿ, 3 ತೊಡ ನೀರು ಬಂದವಂತೆ. ನಮ್ಮ ತಂಬು ನೋಡ ನೀರು ಬರ್ಲಿಕ್ಕಪ್ಪ, ಅದೇ ಖುಷಿ ಆಗುತ್ತೆ ನಮಗೆ. ಎಲ್ಲ ಖುಷಿ ಹೀಗೆ ಇದು ಸರಿಯಾಗುತ್ತೆ ಮಾಡು ತಮ್ಮ. ಚೆನ್ನಾಗಿ ನೋಡ್ಕೊ, ಅಕ್ಕಪಕ್ಕ ಮನೆ ಹೇಳಮ್ಮ, ವ್ಯಾಪಾರ ಮಾಡ್ತೀನಿ ಅಂತ. ದುಡ್ಡು ಕೂಡ ಪುಣ್ಯಾತ್ಮ. ಒಂದು ಕ್ಲಾಸ್ ಹಾಕಿ ದುಡ್ಡು ವಾಪಸ್ ಕೊಟ್ಟೇನೆ, ಸೀರೆ ಕೊಡ್ತೀನಿ, ನಿಮ್ಮ ಮನೆಯಲ್ಲಿ ಕೊಡು ಸ್ವಲ್ಪ ಉದ್ದಾರಾಗ. ಇನ್ಯಾರ ಬಡದಿದ್ದೀರ ಉದ್ದಾರಾಗ ಅಂತಾರೆ, ಭಾಳ ಶ್ರೀಮಂತ ಬರೋದು. ಸಲ ತಿಂಗಿ ನೀನು ಅವಶ್ಯಕ ಹೆಲ್ಪಪ್ಪ ಆಯ್ತಾ? ನೀನು ನಿಮ್ಮ ತಾಯಿ ಇದ್ದಾರಪ್ಪ, ಒಳ್ಳೆ ಬುದ್ಧಿ. ತಾಯಿ ಒಳ್ಳೆ ಬುದ್ಧಿ ಕಲಿಸ ನಿಮಗೆ. ಅಲ್ಲಮ್ಮ ಅಂತರ ಕಳಿಸಿ ನಾವು ಏನೋ ಮಾಡಿರ್ತೀವಿ. ನೀವು ಅಂತರ ಬಿಸಾಕ್ ಸಿಂಪಲ್ ಬರ್ರಿ, ನಾವು ಮತ್ತೆ ಅಂತರ ಕಟ್ತೀವಿ. ಅಲ್ಲಮ್ಮ ಮಕ್ಕಳ ಬಗ್ಗೆ ಕಂಪ್ಲೇಂಟ್ ಮಾಡಬಾರ್ದು. ಸಾಕಷ್ಟು ಜನ ಏನೋ ಮಗಿ ಚೆನ್ನಾಗಲಿ ಕಣ್ಣು ಚೆನ್ನಾಗಲಿ ಅಂತ ಫ್ರೀಯಾಗಿ ಅಂತರ ಹಾಕಿ ಕಳಿಸಿ ಒಂದು ಬಟ್ಟೆ ಕೊಟ್ಟಿರ್ತೀವಿ. ನೀವೇ ಸಿಂಪಲ್ ಆಗಿ ನಿಮ್ಗೆ ಅನುಕೂಲ ಆಗ್ತದೆ ಅಂತರ ಬಿಸಾಕ್ ಬಂದು ನಮ್ಮ ಸ್ಕೂಲ ಬೈತಾರೆ, ನಮ್ಮ ಶಾಲಾ ಬೈತಾರೆ ಅಂತ ಬಂದಿಲ್ಲ ಆಡ್ರಿ. ಕಣ್ಣು ಆದ್ಮೇಲೆ ನಿಮ್ಮ ಸ್ಕೂಲ ಬರ್ಸ್ತಾರೆ ಹೋಗ್ರಿ ಕಣ್ಣು. ನಿಮ್ಗೆಲ್ಲ ಅವರೇ ಕರೆಕ್ಟ್. ನಾವು ಸುಳ್ಳು ಹೇಳ್ತೀವಲ್ಲ, ತಪ್ಪಾಗುತ್ತೆ. ಹೆಸರು ಕಾಳು, ಕಡಲೆಕಾಳು, ಹುಳಿಕಾಳು, ಹಬ್ಲಿ, ಮೊಸರನ್ನ, ಬೆಲ್ಲ, ಬಾಳೆ ತಂಬಡಿ ಸರಿ. ಬಾಳೆ ಬೈತು ಪಂಚಾಮೃತ, ಒಂದೊಂದು ಅಡಿ, ಒಂದೊಂದು ಹೂವಿನ ಋಣ, ಒಂದೊಂದು ಬಳೆಹಣ್ಣಿನ ಋಣ ಯಾರ್ಯಾರು ಬರ್ತಿದ್ರು ಯಾರಿಗಮ್ಮ? ಅಮ್ಮ ಇದು ನಾವು ಕೊಡ್ತಿರೋದು 1% ಇಲ್ಲಿ ಜಾಸ್ತಿ ಇರುತ್ತೆ. ನಿತ್ಯ ಕೊಡ್ತೀವಿ ಸೀರೆಗಳನ್ನ. ಒಂದೇ ಒಂದು ಸೀರೆನ ಮನೆ ಹೋಗಲ್ಲ, ಬ್ಯಾಂಕ್ ಬ್ಯಾಲೆನ್ಸೇ ಇಲ್ಲ. 18 ನಮ್ಮ ತಾಯಿ ಮಂಗಿದ್ದಾರೆ, ನಾವು 18-40 ಜನ ಇದೀವಿ ಮನೇಲಿ. ಒಂದೇ ಒಂದು ಮಂಚ ಮಾಡ್ಕೊಟ್ಟಾರೆ. ತೊಂದರೆ ಅಲ್ಲ, ಇದು ಸೇವೆ ನೀವು ಮಾಡ್ತೀರ. ನೀವು ನಮ್ಗೆ ಬೆಳಗ್ಗೆ ಕಿವಿ ನೋಡಿ, ಬೆಳಗಿಂದ ಬೇಜಾರಾಯ್ತು ಕಿವಿ ಹಂಗೆ ನಾದ. ನೀವು ಬಂದು ಅಲ್ಲಿಂದ ಬಂದು ನಾನು ಹಾಡು ಹೇಳ್ತಾರೆ, ಹಾಡು ಭಜನೆ ಮಾಡಕ್ಕೆ ಬರ್ತೀನಿ ನಾನು.
ಕೊಡಬ ಹಾಡು ಭಜನೆ ಕೇಳಿದ್ರೆ ಕಿವಿಗೆ ಆನಂದ ಆಗುತ್ತೆ. ಜನಕ್ಕೆ ಮೊಬೈಲ್ ಇಟ್ಕೊಂಡು ಬರ್ತಾರೆ ಜನ, ಎರಡಾಗುತ್ತೆ ಅಂತ ಮೊಬೈಲ್ ಜಗಳ ಆಡ್ತಾರೆ. ಮೊಬೈಲ್ ಆಫ್ ಮಾಡಿ ಅಂದರೆ ನೀವು ಎಂಟಿ ಕೊಡಪ್ಪ, ನಿಂಗೆ ಬೇಡ ಒಂದು ಲವ್ ಮ್ಯಾರೇಜ್, ಒಂದು ಲವ್ ಮ್ಯಾರೇಜು ಸೀರೆ ನನಗೆ ಕೊಡ್ತೀರಾ ಅಂತ ಜನನಿಯ ಧೀರ ಗಂಭೀರ ಗಾಯತ್ರಿ ದೇವಿಯ ಬಾರಮ್ಮ ಅಂಬಾ ಭವಾನಿ ಗಂಗಾ ಭವಾನಿ ತುಳಜಾ ಭವಾನಿಯ ಬಾರಮ್ಮ ಶ್ರೀ ಚಕ್ರ ಬೋಧಿತ ಶಾರದ ದೇವಿರುವ ಚಾಮುಂಡಿ ದೇವಿಯ ಬಾರಮ್ಮ ಮಂಗಳ ರೂಪಿಣಿ ಮಂಗಳದಾಯಿನಿ ಮಂಗಳಾರತಿಯತ್ತುವೆ ಮಲ್ಲಿಗೆ ಹೂಗಳ ಮಾಲೆಯ ಸೀರೆ 3 ಸೀರೆ ಕಸ ಹೊಡಿತಾರೆ. ಆಯ್ತಾ? ಗಂಗಮ್ಮನ ಸೇರ್ಕೊಳ್ಳಿ, ಗಂಗಮ್ಮನ ಸೇರಿಸ್ಕೊಳ್ರಿ ಮಮ್ಮಿ. ಸೇರ್ಕೊಂಡ್ರ ಮಮ್ಮಿ? ಕೆಂಪಿನ ಆರತಿ ಕನಡಿನ ಆರತಿ ಎತ್ತುವೆ ನಮ್ಮ ಆರತಿ ರತ್ನದ ಆರತಿ ತುಪ್ಪದ ಆರತಿ ಎತ್ತುವೆ ನಮ್ಮ ಮಂಗಳ ರೂಪಿಣಿ ಮಂಗಳದಾಯಿನಿ ಮಂಗಳಾರತಿ ಎತ್ತುವೆ ನಮ್ಮ ಮಲ್ಲಿಗೆ ಹೂಗಳ ಮಾಲೆಯ ಕೊಡಿಸಿ ಮಂದಿರ ಆರತಿ ಎತ್ತುವೆ ನಮ್ಮ ಅಮ್ಮ ಬರಮ್ಮ ದೇವಿ ಬರಮ್ಮ ನಮ್ಮಮ್ಮ ತಾಯಿ ಬಾರಮ್ಮ ಮೂಲೋಕದೊಡೆಯ ಶಿವನ ರಾಣಿ ಬಾರಮ್ಮ ಮೂಲೋಕದೊಡೆಯ ಶಿವನ ರಾಣಿ ಬಾರಮ್ಮ ಮೂಲೋಕದೊಡೆಯ ಶಿವನ ರಾಣಿ ಬಾರಮ್ಮ. ಕಸ ಹೊಡಿತಾರಂತೆ ಹೋದ ಒಂದು ಕ್ಲಾಸ್ ಹಾಕ್ಬಿಡೋಣ. ತಂಗಿ ಕಡೂರು ಅಂತೆ, ನೀನ್ ತಂಗಿ ಕಸ ಹೊಡೆಯೋದು ಇಷ್ಟ. ಏನ್ ಹೇಳಿ? ಗಿರೆ ನಾರಿಯರು ಬೇಗ ಆದಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಹಾಡುತ್ತ ಪಾಡುತ್ತ ಜಾಣೆಯರೆಲ್ಲರೂ ಆದಿ ನಾರಾಯಣ ಪ್ರಿಯಳಿಗೆ ಆರತಿ ಬೆಳಗಿರೆ ನಾರಿಯರು ಬೇಗ ಆದಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಪಿಲ್ಲೆಗಲುಂಗುರಲಲ್ಲುಣಿ ಪೈರವಿ ಗಲ್ಲುಗಳೊಂದೇ ಜಯ ನೀಡುತ್ತಾ ಪಿಲ್ಲೆಗಲುಂಗುರಲಲ್ಲುಣಿ ಪೈರವಿ ಗಲ್ಲುಗಳೊಂದೇ ಜಯ ನೀಡುತ್ತಾ ವಲ್ಲಭ ಕೃಷ್ಣನ ಒಲಿಸಿಕೊಂಡಿರುವಂತ ಚೆಲ್ವ ಕಂಗಳಿಗೆ ಜಾಣೆಯರು ಆರತಿ ಬೆಳಗಿರೆ ನಾರಿಯರು ಬೇಗ ಆದಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಜರದ ಪೀತಾಂಬರ ಮೆರಿಗೆಗಳೊಳೆಯುತ್ತ ಜಗಿ ಜಗಿಯಿಂದ ಹೊಳೆಯುತ್ತಿರೆ ಜರದ ಪೀತಾಂಬರ ನೆರಿಗೆಗಳೊಳೆಯುತ್ತ ಜಗಿ ಜಗಿಯಿಂದ ಹೊಳೆಯುತ್ತಿರೆ ಸಡಗರದಿಂದಲಿ ಹುಡಿಯ ಕುಂಕುಮ ಹಚ್ಚಿ ಒಳೆಯ ವೆಂಕಟೇಶನ ಪ್ರಿಯರಿಗೆ ಸಡಗರದಿಂದಲಿ ಹುಡಿಯ ಕುಂಕುಮ ಹಚ್ಚಿ ಒಳೆಯ ವೆಂಕಟೇಶನ ಪ್ರಿಯಳಿಗೆ ಆರತಿ ಬೆಳಗಿರೆ ನಾರಿಯರು ಬೇಗ ಆದಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಆಡುತ್ತ ಪಾಡುತ್ತ ಜಾಣೆಯರೆಲ್ಲರೂ ಆದಿ ನಾರಾಯಣ ಪ್ರಿಯಳಿಗೆ ಆರತಿ ಬೆಳಗಿರೆ ನಾರಿಯರು ಬೇಗ ಆದಿ ಕೊಲ್ಲಾಪುರ
ಪುರದ ಮಹಾಲಕ್ಷ್ಮಿಗೆ. ಹಿಂಗೆ ಅಲ್ವಾ ಆನಂದ ಆಗುತ್ತಲ್ಲ. ಏನ್ ಆನಂದ ಗೊತ್ತಾ, ನಿಮ್ಮಂತ ದಿನಕ್ಕೊಬ್ರು ಬಂದ್ರೆ ನೆಮ್ಮದಿ ಸಿಗುತ್ತೆ. ನಾವು ಜನ ಸೇವೆ ಮಾಡಿ ಬೇಜಾರಾಗಿ ಸ್ಟೇಷನ್ಗೆ ಹೋಗ್ಬಂದು ಬಿಟ್ಬಿಟ್ಟಿದ್ದು ಜನ ಸೇವೆ ಮಾಡೋದು. ಲೇಟ್ ಆಗುತ್ತಾ ಅಂತ ಒಂದೊಮ್ಮ ಗಲಾಟೆ ಮಾಡ್ತಾಳೆ ನಮ್ಮ ಹತ್ರ, ಬೈದಿದ್ಕೊಂಡು ಕಂಪ್ಲೇಂಟ್ ಕೊಡ್ತಾರೆ, ಬೈತಾರೆ ಅಂತ. ಕಾನೂನು ಏನ್ ಕೇಳುತ್ತೆ ಅಂದ್ರೆ ಗಲಾಟೆ, ನೀವು ನಿಮ್ಗೆ ಜನಸೇವೆ ಮಾಡಕ್ ನಿಮ್ಗೆ ಅಧಿಕಾರ ಇದೆಯಾ ಅಂತ ಕೇಳ್ಬಿಟ್ರೆ ಇಟ್ಕೊಳ್ಳಿ. ಅವರೇ ಮಾಡ್ತಿದ್ದೆ ನೀವು. ಮನೆ ಐತೆ, ನಾನು ಇಲ್ಲಿಗೆ ಬಂದ್ಮೇಲೆ ತಿನ್ನಕ್ ಅನ್ನ ಕೊಟ್ಟದೆ. ಯಾರೋ ಒಂಬಂದಿ ಇಲ್ಲಿ ಕುತ್ಕೊಂಡಿದ್ದು ಮಗಳು ಲೆಟ್ರಿನ್ ಕೊಂಡು ನೀನು ಕರೆಕ್ಟಪ್ಪ. ಹಾಡ್ಕೊಂತ ಜನ ತಲೆ ಕೆಸ್ಕೋಬೇಡ, ಏನ್ ಆಶ್ರಮ ಮಾಡೋದು. ಅಪ್ಪ ಇಲ್ಲಿ ಏನು ಮಗು ಮಾಡಿ ಬಾ ಮಗನೆ, ಇದು ಮಾಡ್ಬಿಡಿ, ಮಗು ಮಾಡಿ. ಇನ್ನು ಈ ವರ್ಷ 8ನೇ ಕ್ಲಾಸಮ್ಮ, 1 ವರ್ಷ ಕೊರೋನಾದಲ್ಲಿ ಬಿಡಿಸ್ತು, 9 ಆಗ್ಬೇಕಿತ್ತು, ಈಗ 8ನೇ ತರಗತಿ. ಚಿರಂಜೀವಿ ದುರ್ಗ ದೊರೆ ದುರ್ಗ ಅಂತ ಅಮ್ಮ. ನಾಟಿ ಗೊಬ್ಬರ ಗೌರ್ಮೆಂಟ್ ಸ್ಕೂಲು. ಇಲ್ಲಿಂದ ಹೆಂಗ ಹೋಗ್ತೀಯ?